ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ KSY ಇನ್ಫಾರ್ಮೇಟಿವ್ ಚಾನಲ್. ಇನ್ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು, ಉಳಿದಿರುವ ಅನ್ನದಲ್ಲೇ ನಾವು ಬೆಳಗಿನ ಬ್ರೇಕ್ಫಾಸ್ಟ್ ದೋಸೆ ರೆಸಿಪಿನ ಟ್ರೈ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇದಕ್ಕೆ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ 1 ಕಪ್ ಆಗುವಷ್ಟು ಅನ್ನನ ಹಾಕ್ಕೊಳ್ಳಿ. ಅದಾದಮೇಲೆ ಇದಕ್ಕೆ 1 ಕಪ್ ಆಗುವಷ್ಟು ರವಾನ ಸೇರಿಸ್ಕೊಳ್ಳಿ. ಅದಾದಮೇಲೆ ಇದಕ್ಕೆ 1 ಕಪ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊಳ್ಳಿ. ಅದಾದಮೇಲೆ ನೀರು ಹಾಕ್ಬಿಟ್ಟು ನೀಟಾಗಿ ದೋಸೆಗೆ ನಾವು ಯಾವ ರೀತಿ ಕಡಿದ್ಕೋತೀವಿ ನೋಡಿ ಆ ಥರ ರುಬ್ಕೋಬೇಕಾಗುತ್ತೆ. ಅದಾದಮೇಲೆ ನಾವು ಇದನ್ನು ಬೇರೆ ಒಂದು ಪಾತ್ರೆಯಲ್ಲಿ ಹಾಕಬೇಕಾಗುತ್ತೆ. ಹಾಕಿ ನೀಟಾಗಿ ನೀರಿನ ಸ್ವಲ್ಪ ಬೇಕು ಅನಿಸುತ್ತೆ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಬೇಕು. ತುಂಬ ದಪ್ಪ ಏನು ಬೇಡ. ಕಲಿಸ್ಬಿಟ್ಟು ಇದನ್ನು ಒಂದು ಅರ್ಧ ಗಂಟೆ ಎತ್ತಿಟ್ಕೊಂಡ್ಬಿಡಬೇಕು. ರವೆ ಒಂದು ಸ್ವಲ್ಪ ನೆನಿಬೇಕಲ್ಲ, ಹಾಗಾಗಿ. ಅದಾದಮೇಲೆ ಇದಕ್ಕೆ ಒಂದು ರುಚಿಗೆ ಬೇಕಾದಷ್ಟು ಉಪ್ಪು, ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾನ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಬಿಟ್ಟು ಅದಾದಮೇಲೆ ಬಿಸಿ ಬಿಸಿ ಕಾವಲಿನಲ್ಲಿ ಇದನ್ನು ದೋಸೆ ಹಾಕ್ಕೋಬೇಕಾಗುತ್ತೆ. ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನಾವು ಮಾಡ್ಕೊಬೋದು. ಮೇಲ್ಗಡೆ ತುಪ್ಪನೋ ಎಣ್ಣೆನೋ ಹಾಕಿ ಎರಡೂ ಬದಿ ಚೆನ್ನಾಗಿ ಕಾಯಿಸಿದರೆ ಆಯಿತು. ನೀಟಾಗಿ ಮೇಲ್ಗಡೆ ಚಟ್ನಿಯೂ ಸೋಸ್ಕೊಬೋದು. ಮಸಾಲೆ ದೋಸೆ ಥರ ಆಗುತ್ತೆ. ಸೂಪರ್ ಟೇಸ್ಟಿಯಾಗಿರುತ್ತೆ. ನೀವು ರಾತ್ರಿ ಉಳಿದಿರುವ ಅನ್ನನ ಬಿಸಾಡಬೇಕಾಗಿಲ್ಲ. ಬೆಳಿಗ್ಗೆ ನಾವು ಈ ಥರ ದೋಸೆ ಮಾಡಿಕೊಟ್ರೆ ಗೊತ್ತೇ ಆಗಲ್ಲ. ಸೂಪರ್ ರುಚಿಯಾಗಿರುತ್ತೆ.